ಓಂ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ ಓಂ ಅಂತ 3ನೇ ಅಧ್ಯಾಯದ 1ನೇ ಪಾದದ 13ನೇ ಸೂತ್ರ. ಆ ಸೂತ್ರ ಯಾಕೆ ಹೊರಟಿದೆ ಅನ್ನೋದರ ಹಿನ್ನೆಲೆಯನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು 16ನೇ ಗದ್ಯ ಭಾಗದಲ್ಲಿ ಹೇಳಿದ್ದಾರೆ. ಮುಂದೆ 17ನೇ ಗದ್ಯ ಭಾಗದಲ್ಲಿ ಅದರ ವಿವರವನ್ನ ಹೇಳ್ತಾ ಇದ್ದಾರೆ. ಸಾಧಕರಾದವರು ಅಥವಾ ಮತ್ಯಾರೇ ಜೀವರು, ವಿಶೇಷತಃ ಸಾಧಕರು, ಕಾಮ್ಯಕರ್ಮದಲ್ಲೂ ವೈರಾಗ್ಯ ತಾಳಬೇಕು, ಅದನ್ನು ಮಾಡಬಾರ್ದು. ಮತ್ತೆ ದುಷ್ಕರ್ಮವನ್ನು ಕೂಡ ಅವ್ರು ಮಾಡಬಾರ್ದು. ಕಾಮ್ಯಕರ್ಮ ಮಾಡಿದ್ದರಿಂದ ಮತ್ತೆ ಹೇಗೆ ಜನನ ಮರಣ, ಸ್ವರ್ಗಲೋಕ, ಭೂಲೋಕ ಹೀಗೆ ಅಲ್ದಾಟ ತಪ್ಪೋದಿಲ್ವೋ, ಹಾಗೆ ದುಷ್ಕರ್ಮಗಳನ್ನು ಮಾಡಿದ್ರಿಂದಲೂ ಕೂಡ ಈ ಅಲೆದಾಟ, ಜನನ ಮರಣಗಳ ನಡುವಿನ ಸುತ್ತಾಟ ಮತ್ತೆ ನರಕಕ್ಕೆ ಅಲೆದಾಟ ಅದು ತಪ್ಪೋದೇ ಇಲ್ಲ. ಇದನ್ನೆಲ್ಲ ತಪ್ಪಿಸ್ಕೊಳ್ಬೇಕಂದ್ರೆ ಕಾಮ್ಯಕರ್ಮವನ್ನು ಹೇಗೆ ಮಾಡಬಾರ್ದು ಹಾಗೆ ಅನಿಷ್ಟ ಕರ್ಮವನ್ನು ಮಾಡಲೇಬಾರದು ಅಂತ ಅದರ ತಾತ್ಪರ್ಯ. ಪ್ರಶ್ನೆ ಮಾಡುವವರು ಕೇವಲ ಸತ್ಕರ್ಮದಿಂದ ಮಾತ್ರ, ಕೇವಲ ಕಾಮ್ಯಕರ್ಮದಿಂದ ಮಾತ್ರ ಅಲೆದಾಟ, ದುಷ್ಕರ್ಮದಿಂದ ಇಲ್ಲ ಅಂತ ತಿಳ್ಕೊಂಡಿದ್ರು. ಹಾಗಲ್ಲ, ಅದರಿಂದಲೂ ಅಲೆದಾಟ ಇದ್ದೇ ಇದೆ. ಆದ್ರಿಂದ ಸಾಧಕ ಎಚ್ಚರಿಕೆಯಿಂದ ಇರಬೇಕು ಅಂತ ಅದರ ತಾತ್ಪರ್ಯ. ನಿರಯಂಚ ವಿಕರ್ಮಣ ಅಂತಿದೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಅಂತ ಮಾತು. ಆ ವಿಕರ್ಮಣ ಅನ್ನೋದ್ರಿಂದ ಈಗ ಇಲ್ಲಿ ವಿರುದ್ಧವಾದ ಕರ್ಮ, ಒಂದು ಸತ್ಕರ್ಮವನ್ನು ಮಾಡದೇ ಇರುವುದು, ಇನ್ನೊಂದು ದುಷ್ಕರ್ಮವನ್ನು ಮಾಡೋದು ಅಂತ ಎರಡು ಅರ್ಥಗಳನ್ನು ಕೂಡ ವಿಕರ್ಮಣ ಅನ್ನೋ ಶಬ್ದದಿಂದ ಇಟ್ಕೋಬೇಕು. ಯಾಕೆ ಅಂದ್ರೆ ವಿ ಅನ್ನೋ ಶಬ್ದ ಕರ್ಮದ ಅಭಾವವನ್ನು ಹೇಳ್ತದೆ, ಹಾಗೆ ವಿರುದ್ಧವಾದ ಕರ್ಮ, ಅನಿಷ್ಟವಾದ ಕರ್ಮವನ್ನು ಹೇಳ್ತದೆ. ಎಲ್ಲಾ ಕಡೆನೂ ವಿ ಅನ್ನೋ ಶಬ್ದ ಅಭಾವವನ್ನು ಹೇಳ್ತದೆ, ವಿರುದ್ಧ ಅನ್ನೋದನ್ನು ಹೇಳ್ತದೆ. ಅದನ್ನ ಆಚಾರ್ಯರು ನಾಮರೂಪ ವಿಮುಕ್ತ ಅಂತನ್ನುವಲ್ಲಿ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ತದಾ ಇದು ಷಟ್ಪ್ರಶ್ನೋಪನಿಷತ್ತಿನ ಭಾಷ್ಯದಲ್ಲಿ ನಾಮರೂಪಾದ್ವಿಮುಕ್ತ ಅನ್ನೋಲ್ಲಿ ನಾಮರೂಪಾದ್ವಿಮುಕ್ತತ್ವ ಅಂದ್ರೆ ಏನರ್ಥ? ಅವಿಮುಕ್ತತ್ವ ಅಂತ ಅದರ ತಾತ್ಪರ್ಯ. ಈ ವಿಪ್ರಿಯ ಅಂದ್ರೆ ವಿ ಅಂದ್ರೆ ವಿಶೇಷದಿಂದ, ವಿಶೇಷವಾಗಿ ಅಂತ ಒಂದು ಅರ್ಥ ಇದೆ. ವಿಶಿಷ್ಟ ಎಂಬಲ್ಲೆಲ್ಲ ವಿಶಿಷ್ಟ, ವಿಯೋಗ ಹೀಗೆಲ್ಲ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಅಲ್ಲಿ ವಿಯೋಗ ಬೇಡ, ವಿಶಿಷ್ಟ ಶಬ್ದ ಪ್ರಯೋಗ ಮಾಡಿದಾಗ ಅಲ್ಲಿ ಶ್ರೇಷ್ಠವಾದ್ದು, ವಿಶೇಷದಿಂದ ಅಂತ ಹೀಗೆಲ್ಲ ಅರ್ಥ ಆಗ್ಬೋದು. ಆದರೆ ಕೆಲವು ಕಡೆ ಇದಕ್ಕೆ ವಿರುದ್ಧ ಮತ್ತು ಅಭಾವ ಅಂತಲೇ ಅರ್ಥ ಆಗ್ತದೆ. ಅದು ಕಂಡಿರೋದ್ರಿಂದ ವಿಪ್ರಿಯ ಅಂದರೆ ವಿಶೇಷಣ ಪ್ರಿಯ ಅಂತಲೂ ಆಗಬಹುದು. ಆದರೆ ವಿಶೇಷಣ ಪ್ರಿಯ ಅನ್ನೋ ಅರ್ಥವನ್ನು ಇಲ್ಲಿ ಇಟ್ಕೋಬಾರ್ದು. ಈ ವಿಪ್ರಿಯ ಅಂತ ಅನ್ನೋದಕ್ಕೆ ಪ್ರಿಯ ಅಲ್ಲದೆ ಇರುವವನು ಅಂತಲೂ ಕೆಲವು ಸರಿ ಅರ್ಥ ಆಗ್ಬೋದು. ಅದೇ ಥರ ಸಂದರ್ಭಾನುಸಾರವಾಗಿ ವಿಶೇಷಣ ಪ್ರಿಯ, ವಿಶೇಷಣ ಅಂತ ಅರ್ಥ ಇಟ್ಕೋಬೇಕು ಅಥವಾ ಅಭಾವ ಅಂತ ಅರ್ಥ ಇಟ್ಕೋಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾಗ್ತದೆ. ನಾಮರೂಪಾದ್ವಿಭುಕ್ತ ಅಂತ ಏನು ಷಟ್ಪ್ರಶ್ನ ಉಪನಿಷತ್ತಿನ ಮಾತಿದೆ, ಅಲ್ಲಿ ಆಚಾರ್ಯ ಹೀಗೆ ಹೇಳಿದ್ದಾರೆ: ನಾಮರೂಪಾದ್ವಿಮುಕ್ತ ಇತ್ಯನೇನಾಪಿ ನಾಮರೂಪ ಅಮುಕ್ತತ್ವ ಮುಚ್ಯತೆ. ವಿಮುಕ್ತ ಅಂದ್ರೆ ವಿಶೇಷೇಣ ಮುಕ್ತ ಅಂತ ಹೀಗೆ ಅರ್ಥ ಅಲ್ಲ, ಅದನ್ನು ತಪ್ಪಿಸ್ಕೊಂಡವನು ಅಂತ ಅರ್ಥ ಅಲ್ಲ, ಇನ್ನು ತಪ್ಪಿಸ್ಕೊಳ್ಳದೆ ಇದ್ದವನು ಅಂತ ಅರ್ಥ. ವಿಪ್ರಿಯ ಇತ್ಯಾದಿವತ್ ಅಂತ ಹೊರಗೆ ಅದನ್ನ ದೃಷ್ಟಾಂತವನ್ನ ಕೊಟ್ಟಿದ್ದಾರೆ. ವಿಪ್ರಿಯ ಅಂದ್ರೆ ಪ್ರಿಯನಲ್ಲ ಅಂತ ಅರ್ಥ, ವಿಶೇಷಣ ಪ್ರಿಯ ಅಂತ ಅರ್ಥ ಅಲ್ಲ ಆ ಸಂದರ್ಭದಲ್ಲಿ. ನಾಮರೂಪೇ ಅವಿಹಾಯ ಅಂತಾನೆ ಹಿಂದಿನ ವೇದವಾಕ್ಯವು ಕೂಡ ಇದೆ. ಅದು ಬಿಟ್ಟು ಅಂತ ಅರ್ಥ ಅಲ್ಲ, ಅವಿಹಾಯ ಬಿಡದೆ ಅಂತ ಹೀಗೆ ಇರುವುದರಿಂದ ನಾಮರೂಪ ವಿಮುಕ್ತ ಅಂತ ಅನ್ನೋದಕ್ಕೆ ನಾಮರೂಪಗಳನ್ನು ಬಿಡದೆ ಅಂತ ಹೇಗೆ ಅರ್ಥ ಆಗ್ತದೆ. ಇತ್ಯತ್ರಾಪಿ ನಾಮರೂಪ ಅವಿಮುಕ್ತತ್ವ ಮುಚ್ಯತೆ. ರಾಘವೇಂದ್ರ ಸ್ವಾಮಿಗಳು ಅದನ್ನೇ ಹೇಳಿದ್ದಾರೆ. ಹೇಗೆ ವಿಪ್ರಿಯ ಇತ್ಯಾದಿವತ್, ವಿಪ್ರಿಯ ಎಂಬಲ್ಲಿ
ವಿಶೇಷಣ ಪ್ರಿಯ ಅಂತ ಅರ್ಥ ಅಲ್ಲ, ಪ್ರಿಯನಲ್ಲ ಅಂತ ಹೇಗೆ ಅರ್ಥನೋ ಅಂತ ಆಚಾರ್ಯ ಹೇಳಿದ್ದಾರೆ. ಷಟ್ಪ್ರಶ್ನ ಭಾಷ್ಯದಲ್ಲಿ ಆ ಮಾತು ಬಂದಿದೆ. ವಿ ಅನ್ನೋದಕ್ಕೆ ಅಭಾವ ಅಂತ ಅರ್ಥವನ್ನು ಹೇಳಿದ್ದಾರೆ. ಅನಿಷ್ಟಾಧಿಕಾರಿ, ಅನಿಷ್ಟವನ್ನು ಮಾಡುವ ವ್ಯಕ್ತಿ ಇದ್ದಾನಲ್ಲ, ಅವನು ಎರಡು ಥರ ಇರ್ತಾನಂತೆ. ಒಂದು ಅಜ್ಞಾನಿ ಮತ್ತು ಮಿಥ್ಯಾಜ್ಞಾನಿ. ಅಲ್ಲಿ ಇಬ್ಬರಿಗೂ ಕೂಡ ಏನು ಫಲ ಅಂತ ಅನ್ನೋದನ್ನ ಹೇಳ್ತಾರೆ. ವಿಕರ್ಮಣ ಅಂದ್ರೆ ಸ್ವೋಚಿತ ಕರ್ಮ ಅನನುಷ್ಠಾನೇನ ವಿರುದ್ಧ ಕರ್ಮಣ ಪಾಪಕರ್ಮಣ ಚ ನಿರಯಂ ವ್ಯಾತಿ. ವಿಕರ್ಮ ಅಂದ್ರೆ ತಾನು ಏನು ಕರ್ಮವನ್ನು ಮಾಡಬೇಕಾಗಿತ್ತೋ ಆ ಕರ್ಮವನ್ನು ಮಾಡದೇ ಇರುವುದು, ಮತ್ತೆ ವಿರುದ್ಧವಾದ ಕರ್ಮವನ್ನು ಮಾಡಿಬಿಡೋದು, ಪಾಪಕರ್ಮವನ್ನೇ ಮಾಡೋದು. ಇದರ ಫಲವಾಗಿ ನರಕಕ್ಕೆ ಹೋಗ್ತಾನೆ ಸಾಧಕ. ನರಕಂಚ ಪ್ರತಿಪದ್ಯತೆ ನ ಕೇವಲಂ ಶುಭಫಲ ಪ್ರಾಪ್ತಿ ಮಾತ್ರ ಇತಿ ಚ ಅರ್ಥ. ಮಾಡಬೇಕಾದ ಕರ್ಮವನ್ನು ಮಾಡದೇ ಇದ್ದಾಗ ಮತ್ತೆ ದುಷ್ಟಕರ್ಮವನ್ನು ಮಾಡಿದಾಗ ಅವನಿಗೆ ಸತ್ಫಲ ಸಿಗುವುದಿಲ್ಲ ಅಂತ ಮಾತ್ರ ಅಲ್ಲ, ದುಷ್ಫಲವೇ ಸಿಕ್ಕಿಬಿಡ್ತದೆ. ಅದರ ಅನಿಷ್ಟ ಪರಿಣಾಮವನ್ನೇ ಅವನು ಅನುಭವಿಸಬೇಕಾಗ್ತದೆ ಅಂತ ಈಗ ಅದ್ರ ಬಗ್ಗೆ ಎಚ್ಚರಿಕೆ ಹೇಳಿದ್ದಾರೆ. ಹೀಗೆ ಅಜ್ಞಾನಿಗೆ ಇದು, ಅಜ್ಞಾನಿಯಾದವನು ಅಜ್ಞಾನದ ಕಾರಣದಿಂದ ತಾನು ಮಾಡಬೇಕಾದ ಕರ್ಮಗಳನ್ನು ಮಾಡುವುದರಲ್ಲಿ ವಿಫಲ ಆಗ್ತಾನೆ, ಅಥವಾ ಮಾಡಬಾರದ ಕರ್ಮಗಳನ್ನು ಮಾಡ್ತಾನೆ. ಮಿಥ್ಯಾಜ್ಞಾನಿಯಾದವನು, ತುಂಬಾ ತಪ್ಪು ತಿಳುವಳಿಕೆನೇ ಇದ್ದವನು, ಇನ್ನೂ ಹೆಚ್ಚಿನ ದೋಷಕ್ಕೆ ಗುರಿಯಾಗ್ತಾನೆ. ಮಿಥ್ಯಾಜ್ಞಾನಿನಃ ಅಧಿಕಂ ಚಾಹ ಮಿಥ್ಯಾಜ್ಞಾನೇನ ಚ ತಮಃ ಯಾತಿ. ಮಿಥ್ಯಾಜ್ಞಾನದಿಂದ ಅವನು ತಮಸ್ಸಿಗೆ ಹೋಗಿಬಿಡ್ತಾನೆ ಅಂತ ಅದರ ತಾತ್ಪರ್ಯ. ನರಕಂ ಅನುಭೂಯ ಪಶ್ಚಾತ್ ನಿತ್ಯ ನರಕಂ ತಮಶ್ಚ ಪ್ರಾಪ್ನೋತಿ. ನರಕಕ್ಕೆ ಹೋಗ್ತಾನೆ ಮೊದಲು ತಾನು ಮಾಡಿದ ಫಲವಾಗಿ, ಆಮೇಲೆ ನಿತ್ಯ ನರಕ, ಅಲ್ಲಿ ತಮಸ್ಸು ಅಂದ್ರೆ ಆ ತಮಸ್ಸಿನ ಒಂದು ನಿತ್ಯ ನರಕದ ಒಂದು ಪ್ರಭೇದ, ದುಃಖ, ಅಲ್ಲಿ ಆತ ಹೊರಟು ಹೋಗ್ತಾನೆ ಅಂತ ಅದರ ತಾತ್ಪರ್ಯ. ನರಕಂ ಅನುಭೂಯ ಪಶ್ಚಾತ್ ನಿತ್ಯ ನರಕಂ ತಮಶ್ಚ. ಅಲ್ಲಿ ನಿತ್ಯ ನರಕವನ್ನು ಮತ್ತು ತಮಸ್ಸನ್ನು ಅಂತ ಹೀಗೆ ಅರ್ಥ ಇಟ್ಕೊಳ್ಳೋದು ಬೇಡ. ನರಕಂ ಅನುಭೂಯ, ನಿತ್ಯ ನರಕವನ್ನು ಅಂತ ಒಂದು ಮೊದಲು ನರಕಂ ಅಂತ ಬಂತು, ಅದಾದ್ಮೇಲೆ ಅದಕ್ಕೆ ತಮಶ್ಚ ಅಂತ ಅಲ್ಲಿ ಸಮುಚ್ಚಯ. ನಿತ್ಯ ನರಕ ಮತ್ತು ತಮಸ್ಸಿನ ಸಮುಚ್ಚಯ ಅಲ್ಲ. ನರಕ ಅಂದ್ರೆ ಮೊದಲನೇದು ಅಶಾಶ್ವತವಾದ ನರಕ, ಮುಂದೆ ನಿತ್ಯ ನರಕ ರೂಪವಾದ ತಮಸ್ಸು. ಹೀಗೆ ಅವೆರಡನ್ನು ಕೂಡ ಹೊಂದುತ್ತಾನೆ ಅಂತ ಅದರ ಅರ್ಥ. ಯಾವಾಗಲೂ ಪುಣ್ಯವನ್ನೇ ಮಾಡ್ತಾ ಇರುವವನು ಹೇಗೆ ಮೊದಲು ಸ್ವರ್ಗಕ್ಕೆ ಹೋಗಿ ಹೋಗಿ ಕೊನೆಗೊಂದ್ಸರಿ ಶಾಶ್ವತವಾದ ಮೋಕ್ಷಕ್ಕೆ ಹೋಗ್ತಾನಲ್ಲ, ಹಾಗೆ ಈ ಪಾಪ ಮಾಡುವ ಪ್ರವೃತ್ತಿ ಇದ್ದವನು ಕೂಡ ಮೊದಲು ಅಶಾಶ್ವತವಾದ ನರಕಗಳಿಗೆ ಹೋಗಿ ಹೋಗಿ ಕೊನೆಗೆ ಶಾಶ್ವತವಾದ ನರಕಕ್ಕೆ ಹೊರಟು ಹೋಗ್ತಾನೆ ಅಂತ ಅದರ ತಾತ್ಪರ್ಯ ಇಟ್ಕೋಬಹುದು. ಮಿಥ್ಯಾಜ್ಞಾನಾರ್ಹ ವಿಕರ್ಮಣಿ ಮಿಥ್ಯಾಜ್ಞಾನೇನ ಚ ವೈರಾಗ್ಯಂ ವಿಧೇಯವಿತಿ ಭಾವ. ಆದ್ರಿಂದ ಏನ್ ಮಾಡಬೇಕು? ಮಿಥ್ಯಾಜ್ಞಾನವನ್ನು ಸಂಪಾದನೆ ಮಾಡುವುದರಲ್ಲೂ ವೈರಾಗ್ಯ ಇರಬೇಕು. ಅಂದ್ರೆ ಮಿಥ್ಯಾಜ್ಞಾನ ಬೇಡ ಅನ್ನೋ ಎಚ್ಚರ ಇರಬೇಕು. ಮತ್ತೆ ಮಿಥ್ಯಾಜ್ಞಾನವನ್ನು ತಂದುಕೊಡುವ ವಿಕರ್ಮ, ಅಲ್ಲಿ ಮಿಥ್ಯಾಜ್ಞಾನದಿಂದ ಉಂಟಾಗುವ ವಿಕರ್ಮ ಅಂತಿದೆ. ಮಿಥ್ಯಾಜ್ಞಾನದಿಂದ ಉಂಟಾಗ್ತದೆ ಅನ್ನೋದು ಸರಿಯೇ. ಮಿಥ್ಯಾಜ್ಞಾನ ನಾವು ತಾಳಿದರೆ ಅದರಿಂದ ದುಷ್ಕರ್ಮ ಮಾಡ್ತೇವೆ. ಆ ಮಿಥ್ಯಾಜ್ಞಾನಕ್ಕೆ ಯೋಗ್ಯವಾದ ವಿಕರ್ಮ ಅಂತ ಹೀಗದರ ಅರ್ಥ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ವಿಕರ್ಮದಿಂದ ಮಿಥ್ಯಾಜ್ಞಾನ ಅಂತ ಆ ವಿಷಯ ಸರಿ, ಆದರೆ ಇಲ್ಲಿ ಶಬ್ದದಿಂದ ಮಿಥ್ಯಾಜ್ಞಾನದಿಂದ ಉಂಟಾಗುವ ವಿಕರ್ಮ, ಅದ್ರ ಬಗ್ಗೆ ವೈರಾಗ್ಯ ತಾಳಬೇಕು, ಮತ್ತು ಮಿಥ್ಯಾಜ್ಞಾನದ ಬಗ್ಗೆನೂ ವೈರಾಗ್ಯ ತಾಳಬೇಕು ಅಂತ ಅದರ ಅಭಿಪ್ರಾಯ. ನಿರಯಂಚ ವಿಕರ್ಮಣ ಅನ್ನುವಲ್ಲಿ ವಿ ಅಂತ ಶಬ್ದ ಇರಿದೆ. ಅದ್ರ ಬಗ್ಗೆ ಈ 17ನೇ ಭಾಗದಲ್ಲಿ ಜಿಜ್ಞಾಸೆ ನಡೆಸಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.